ನಮಸ್ಕಾರ. ನಮ್ಮ ಜೀವನವೇ ಒಂದು ಪಯಣ. ನಾಳೆ ಏನೋ ಗೊತ್ತಿಲ್ಲ, ಒಂದು ಭರವಸೆ, ಒಂದು ನಂಬಿಕೆ. ಮಲಗಿದಾಗ ಬೆಳಗ್ಗೆ ಆಗುವತಕ್ಕಂಥ ಸೂರ್ಯೋದಯವನ್ನು ನೋಡ್ತಕ್ಕಂಥ ನಂಬಿಕೆ ಇಲ್ಲದೆ ಆ ನಂಬಿಕೆಯಲ್ಲಿ ಮಲಗ್ತೇವೆ. ಬೆಳಗಾದ್ರೆ ಸಂತೋಷ. ಸುರಂಗದ ಕೊನೆಯಲ್ಲಿ ಬೆಳಕು ಇರುವಂತೆ ಆ ನಂಬಿಕೆಯಲ್ಲೇ ನಮ್ಮ ಜೀವನ ನಡೀತಾ ಇರುತ್ತೆ. ಇನ್ನು ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಪ್ರಯಾಣ, ಒಂದು ವಾಹನ, ಒಂದು ಬಸ್ಸು, ಅದರಲ್ಲಿ ನಾವು ಏರಿದಾಗ ಪ್ರಯಾಣಿಕರಾಗಿ ನಮಗೊಂದು ನಂಬಿಕೆ ಇರುತ್ತೆ. ನಮ್ಮೆಲ್ಲರನ್ನ ಸುರಕ್ಷಿತವಾಗಿ ಗುರಿ ಮುಟ್ಟಿಸುವ ಒಬ್ಬ ಚಾಲಕನೊಬ್ಬರಿದ್ದಾನೆ ಅಂದರೆ ನಮ್ಮೆಲ್ಲರ ಜವಾಬ್ದಾರಿಯನ್ನ ಅವರ ಮೇಲೆ ಹೊರಿಸಿ ನಾವು ಸುಖವಾಗಿರ್ತೇವೆ, ನೆಮ್ಮದಿಯಾಗಿರ್ತೇವೆ. ಆ ನೆಮ್ಮದಿಯ ನಂಬಿಕೆ ನಮಗಿಲ್ಲ ಅಂತಂದ್ರೆ ಪ್ರಯಾಣವೇ ಆಗೋದಿಲ್ಲ. ಎಷ್ಟು ದೊಡ್ಡ ಜವಾಬ್ದಾರಿ, ಎಷ್ಟು ದೊಡ್ಡ ಹೊಣೆ. ಅದನ್ನ ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತಂದ್ರೆ ಅದಕ್ಕೆ ಒಂದು ತಾದಾತ್ಮ್ಯತೆ ಬೇಕು, ಶ್ರದ್ಧೆ ಬೇಕು, ಮತ್ತು ಕೆಲಸದ ಕರ್ತವ್ಯದ ಬಗ್ಗೆ ಒಂದು ದೃಢವಾದ ನಂಬಿಕೆ ಬೇಕು. ಅಂತಹ ಕೆಲಸವನ್ನು ಮಾಡ್ತಿರ್ತಕ್ಕಂಥ BMTC ಚಾಲಕರು ಅವರ ಅಂತರಂಗವನ್ನ ವಿವರಿಸುವುದಕ್ಕೋಸ್ಕರವಾಗಿ ಈ ಬಹುರೂಪಿಯಲ್ಲಿ ಬಂದಿದ್ದಾರೆ. ರಾಮು ಅವರಿದ್ದಾರೆ, ರಮೇಶ್ ಅವರಿದ್ದಾರೆ, ನಮಸ್ಕಾರ, ಮತ್ತು ಮುನಿಕೃಷ್ಣ ಅವರಿದ್ದಾರೆ. ವಿಶೇಷವಾಗಿದೆ ನಿಮ್ಮ ಮೀಸೆ ಇಲ್ಲ. ಏನು ಅದೊಂದು ಅಭ್ಯಾಸ ಸರ್. ಕಲಾವಿದರು ಹಂಗಾಗಿ ಅದಕ್ಕೆ ತಕ್ಕಂತ ಪಾತ್ರಗಳು ಸಿಗ್ತಾವಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಹಾಗೆ ರೂಢಿ ಮಾಡ್ಕೊಂಡಿದ್ದೀನಿ. ವಾಹನ ಓಡಿಸುವಾಗ ಯಾರು ಎದುರ್ಕೊಂಡಿಲ್ವಾ ನಿಮ್ಮನ್ನ? ಏನ್ರಿ ಈ ತರ ಮೀಸೆ ಬಿಡ್ತಾರೆ ನಮ್ಮ ಚಾಲಕರು ಅಂತ? ದೊಡ್ಡವ್ರು ಯಾರು ಎದುರ್ಕೊಂಡಿಲ್ಲ. ಆದ್ರೆ ಚಿಕ್ಕ ಮಕ್ಳು ಮಾತ್ರ ಬಂದಾಗ ಹಿಂಗ್ ನೋಡಿದ್ರೆ ಸಾಕು, ಅವರು ಏನೋ ಒಂಥರ ಮುಜುಗರದಿಂದ ಹೋಗ್ಬಿಡ್ತಾರೆ ಒಳಗಡೆ. ಇನ್ನೂ ಕೆಲವೊಬ್ಬರಿಗೆ ನಾನೇ ನಕಲಿ ಮಾಡ್ತಾ ಇರ್ತೇನೆ. ಅದೊಂದು ದಾರಿಯಲ್ಲಿ. ಎಷ್ಟು ವರ್ಷದಿಂದ ನೀವು ಚಾಲಕರಾಗಿದ್ದೀರಾ? ಸರಿ, ಸುಮಾರು 21 ವರ್ಷದಿಂದ ಚಾಲಕರಾಗಿ. 21 ವರ್ಷದಿಂದ? ಹೌದು ಸರ್. ಓಹೋ. ನೀವು? 15 ವರ್ಷ. ನೀವು? 18 ಇಯರ್ಸ್ ಸರ್. 18 ವರ್ಷ. ಯಾಕೆ ಬಂದ್ರಿ ಚಾಲಕರಾಗಿ? ಸರ್, ನಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಆಗಿನ ಒಂದು ಕಾಲದಲ್ಲಿ BMTCಯಲ್ಲಿ 10ನೇ ತರಗತಿಗೆ ಇಟ್ಟಿದ್ರು ಸರ್. ಹಾಗಾಗಿ ಬೇರೆ ಕಡೆ ನಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯಲ್ಲಿ ಕೆಲಸ ಸಿಗದೇ ಇರೋ ಕಾರಣದಿಂದ ನಮ್ಮ BMTCಗೆ ಅರ್ಜಿ ಹಾಕ್ಕೊಂಡು ಕೆಲಸಕ್ಕೆ ಸೇರಿದ್ವಿ ಸರ್. ನೀವು? ಸರ್, ಫಸ್ಟು ನಿರ್ವಾಹಕನಾಗಿ ಅಂತ ಆಗಬೇಕು ಅಂತ ಆಸೆ ಬಿದ್ದು ನಂದು PUC ಮುಗಿದ್ಮೇಲೆ KSRTCಗೆ ಅರ್ಜಿ ಹಾಕಿದ್ದೆ. ಅವಾಗ ನಮ್ಮ ಸಮಥಿಂಗ್ ಪಾಯಿಂಟಲ್ಲಿ ನಾನು ಮಿಸ್ ಆಯಿತು. ನಾನು ಸಾರಿಗೆ ಸಂಸ್ಥೆ ಸೇರಲೇಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ನಾನು ಲೈಸೆನ್ಸನ್ನು ಮಾಡಿಸ್ಕೊಂಡು, ಹೆವಿ ಲೈಸೆನ್ಸನ್ನು, ಭಾರಿ ವಾಹನ ಲೈಸೆನ್ಸನ್ನು ಮಾಡಿಸ್ಕೊಂಡು BMTC 2010ರಲ್ಲಿ ಪಾದಾರ್ಪಣೆ ಮಾಡಿದೆ ಸರ್, ಚಾಲಕನಾಗಿ. ನೀವು ರಮೇಶ್? ನಾವು 2000ನೇ ಇಸ್ವಿಯಿಂದ ಬೇರೆ ಒಂದು ಇಲಾಖೆಯಲ್ಲಿ, ಗೃಹರಕ್ಷಕ ಮತ್ತು ಪೌರ ರಕ್ಷಣಾ ಇಲಾಖೆಯಲ್ಲಿ ಕರ್ತವ್ಯ ಮಾಡ್ತಾಯಿದ್ವಿ. ಜೊತೆಗೆ ಅಲ್ಲೇ ಚಾಲಕರಾಗಿ ಡ್ಯೂಟಿ ಮಾಡ್ತಾಯಿದ್ದೆ. ಬರ್ತಾ ಅಲ್ಲಿ ಸ್ಯಾಲ್ರಿಗೂ ಅದಕ್ಕೂ ನಮಗೂ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಬೇಸಿಕಲಿ BMTCಯಲ್ಲಿ ಅವಾಗ KSRTC BMTCಯಲ್ಲಿ ಸ್ಯಾಲ್ರಿ ಚೆನ್ನಾಗಿತ್ತು. ಆ ಒಂದು ಕಾರಣಕ್ಕೆ ಆ ಒಂದು ಇಲಾಖೆಯನ್ನು ತೊರೆದು ಇಲ್ಲಿಗೆ ಬಂದ್ವಿ. ಹೆವಿ ವೆಹಿಕಲ್ ಡ್ರೈವಿಂಗ್ ಕಷ್ಟ ಅಲ್ವಾ? ಭಾಳ ಕಷ್ಟ ಸರ್. ಭಾಳ ಕಷ್ಟ ಸರ್. ನಮಗೆ ಪ್ರಾರಂಭದಲ್ಲಿ ಚಾಲಕ ಕಮ್ ನಿರ್ವಾಹಕನಾಗಿ ಸಂಸ್ಥೆಗೆ ನಾವು ಸೇರಿರೋದು. ನೀವೇ ಚಾಲಕರು, ನಾವೇ ನಿರ್ವಾಹಕರು. ಮೊದಲು ಯಾವ ರೀತಿ ಇತ್ತಂದರೆ, ಚಾಲಕರು ಯಾರಾದರೂ ಕಡಿಮೆ ಇದ್ದರೆ ಚಾಲಕರು ಕರ್ತವ್ಯ ಮಾಡಬೇಕು, ನಿರ್ವಾಹಕರ ಕೊರತೆ ಇದ್ದಾಗ ನಿರ್ವಾಹಕರು ಕೊರತೆ ಮಾಡಬೇಕಾಗಿತ್ತು. ಆಗ ಚಾಲಕ ನಿರ್ವಾಹಕರು ಇಬ್ಬರು ಕೊರತೆ ಆದಾಗ ಆ ಕೆಲಸವನ್ನು ಒಬ್ಬರೇ ನಿಭಾಯಿಸಬೇಕಾಗಿತ್ತು. ನೀವೇ ಟಿಕೆಟ್ ಕೊಟ್ಟರು, ನೀವೇ ಹತ್ಕೊಂಡು ಅಂದ್ರೆ ನೀವು ಕೆಲಸಕ್ಕೆ ಶುರು ಮಾಡಿದಾಗ ಇದ್ದಂತ ವಾಹನಗಳ ಪರಿಸ್ಥಿತಿ ತುಂಬಾ ಅಲ್ವಾ? ಈಗ ಸ್ವಲ್ಪ ಬದಲಾವಣೆ ಆಗಿದೆ. ವೋಲ್ವೋ ಅದು ಇದು ಸ್ವಲ್ಪ ಎಲ್ಲ ಸ್ಟೇರಿಂಗ್ ಅವೆಲ್ಲ ಅವಾಗ ಎಷ್ಟು ಕಷ್ಟ ಆಯ್ತು ಸರ್? ಆಗ 2005ನೇ ಇಸ್ವಿಯಲ್ಲಿ 3 ನಂಬರ್ ವಾಹನಗಳಿದ್ದೆ ಸರ್.
ಅಂದ್ರೆ ಅಂದ್ರೆ 3 ನಂಬರ್ ಅಂತಂದ್ರೆ ಆರ್ಡಿನರಿ ಸ್ಟೇರಿಂಗ್, ಅದು ಆರ್ಡಿನರಿ ಸ್ಟೇರಿಂಗು. ಅದು ಪವರ್ ಸ್ಟೇರಿಂಗ್ ಇರ್ಲಿಲ್ಲ ಆಗ. ಪವರ್ ಸ್ಟೇರಿಂಗ್ ಇರಲಿಲ್ಲ. ಏನಾದರೂ ಒಂದು ಟರ್ನಿಂಗ್ ಐತಿ ಅಂತಂತಂದ್ರೆ ಆ ಟರ್ನಿಂಗ್ ಅಲ್ಲಿ ನಿರ್ವಾಹಕರು ಬಂದು ಸ್ಟೇರಿಂಗಿಗೆ ಸಪೋರ್ಟ್ ಮಾಡ್ಬೇಕಾಯ್ತು. ಹೌದು ಸರ್, ಹೌದು. ಇಲ್ಲ ಅಂತಂದ್ರೆ ಗಾಡಿ ಕಟ್ ಆಗ್ತಾ ಇರ್ಲಿಲ್ಲ. ಆಗ್ತಾ ಇರ್ಲಿಲ್ಲ. ಅಯ್ಯಯ್ಯೋ, ನಾವಿಲ್ಲಿ ಶೇಷಾದ್ರಿಪುರಂ ಸಿಗ್ನಲ್ ಇಂದ ರೈಟ್ ಟರ್ನ್ ಮಾಡ್ಬೇಕು ಅಂತಂದ್ರೆ ಕಂಡಕ್ಟರ್ ಬಂದು ಅವ್ರು ಹೆಲ್ಪ್ ಮಾಡ್ಲಿಲ್ಲ ಅಂತಂದ್ರೆ ಗಾಡಿ ಈ ಕಡೆ ಟರ್ನ್ ಹಾರ್ಡ್ ಇತ್ತು. ಹೌದು ಸರ್. ತುಂಬಾ ಹಾಡಿತ್ತು. ನಮ್ಮ ಹಿರಿಯ ಚಾಲಕರು ತುಂಬಾ ಕಷ್ಟ ಬಿದ್ದು ಅವಾಗ ಕೆಲಸ ಮಾಡಿ ಸಂಸ್ಥೆ ಕಟ್ಟಿದ್ದಾರೆ ಸರ್. ನಮ್ಮ ಹಿರಿಯ ಚಾಲಕರು ಏನಿದ್ದಾರೆ ಅವರೆಲ್ಲ ಆತರ ಗಾಡಿಗಳನ್ನ ಡಿ ಕ್ಲಚ್ ಗಾಡಿ ಅಂತ ಹೇಳ್ತಾರೆ. 2 ಸಲ ಕ್ಲಚ್ ಪ್ಲೇ ಮಾಡಿದ್ರೆ ಮಾತ್ರ ಗೇರ್ ಬೀಳ್ತಾರೆ ಗಾಡಿ. ಆ ತರ ಗಾಡಿಗಳೆಲ್ಲನು ನಮ್ಮ ಚಾಲಕರು ಓಡಿಸಿ ಇವತ್ತು ನಮ್ಮ KSRTC BMTC ಇವತ್ತು ಈ ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೆ ಬರ್ಲಿಕ್ಕೆ ಎಲ್ಲರೂ ಸಹ ಚಾಲಕರು ಅಲ್ವಾ. ಎಂತ ಎಷ್ಟು ದೊಡ್ಡ ಕೆಲಸ, ಎಷ್ಟು ಹೊಣೆಗ, ಎಷ್ಟು ಹಾರ್ಡ್ ಮನ್ಶಿಪ್ ಬೇಕು ಅದಕ್ಕೆ. ಖಂಡಿತ ಎಷ್ಟು ಕಷ್ಟ ಪಡ್ಬೇಕು ಚಾಲಕರ ಇದು ತುಂಬಾ ಇದೆ ಸ್ಟ್ರಗಲ್. ತುಂಬಾ ಅವರು ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದಕ್ಕೆ ಇವತ್ತಿನ ಒಂದು ಟ್ರಾಫಿಕ್ ಒಳಗಡೆ ಇಷ್ಟೊಂದು ದೊಡ್ಡ ವಾಹನವನ್ನು, ಅದು 12 ಮೀಟ್ರು 14 ಮೀಟ್ರು ಮತ್ತೆ ದೊಡ್ಡ ದೊಡ್ಡ ವಾಹನಗಳಿದಾವೆ ನಮ್ಮಲ್ಲಿ. ಮೊದಲು ಹಿಂದೆ ಇತ್ತು, ಈಗ ಒಂದು 3 ವರ್ಷದ ಹಿಂದೆ ಒಂದು ಜಂಟಿ ವಾಹನ ಅಂತ ಒಂದು ಬರ್ತಿತ್ತು, ಡಬಲ್ ಜಂಟಿ ವಾಹನ ಇತ್ತು. ಅದು ಇಷ್ಟು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ಆ ವಾಹನಗಳನ್ನು ನಮ್ಮ ಚಾಲಕರು ಡಬಲ್ ಡೆಕ್ ಓಡಿಸ್ತಿದ್ದಾರೆ. ಈ ತರ ಎಲ್ಲ ಇತ್ತು ನಮ್ಮ BMTCಲಿ. ಈಗ ಅದನ್ನ ಸ್ಟಾಪ್ ಮಾಡಿದಾರೆ ಅಷ್ಟೇ. ಅಂತ ಒಂದು ಬೆಂಗಳೂರು ನಗರದಲ್ಲಿ ಇಂಥ ಒಂದು ಟ್ರಾಫಿಕ್ ಇರ್ತಕ್ಕಂಥ ಒಂದು ದಟ್ಟಣೆ ಇರ್ತಕ್ಕಂಥ ನಗರದಲ್ಲಿ ನಮ್ಮ ಚಾಲಕರು ಚಾಲನೆ ಮಾಡ್ತಾ ಇದಾರೆ. ನಾವೆಲ್ಲ ಸೇರಿ ಚಾಲನೆ ಮಾಡಿ ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಕ್ಕೆ ತಲುಪ್ತಿದೀವಲ್ಲ, ಅದು ನಮ್ಗೆ ತೃಪ್ತಿನೂ ಇದೆ, ಹೆಮ್ಮೆನೂ ಇದೆ. ನಮ್ಮ ಎಷ್ಟು ಜವಾಬ್ದಾರಿ, ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ. ಎಲ್ಲರ ಗುರಿ, ಎಲ್ಲರ ಪ್ರಾಣ ಎಲ್ಲ ನಿಮ್ಮ ಮೇಲೆ ಇರುತ್ತೆ. ಸ್ವಲ್ಪ ಈಗ ಹೆಚ್ಚು ಕಡಿಮೆ ಅಂದ್ರೆ ನಿಮ್ಮ ಮೇಲೆ ಇರುತ್ತೆ. ಎಷ್ಟು 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 ಜವಾಬ್ದಾರಿ, ಎಷ್ಟು ಸೂಕ್ಷ್ಮ ಅದನ್ನ ಹೇಳಲಿಕ್ಕೆ ಆಗಲ್ಲ ಸರ್. ಜವಾಬ್ದಾರಿ ಸೂಕ್ಷ್ಮತೆಯನ್ನ ಹೇಳಲಿಕ್ಕೆ ಆಗಲ್ಲ. ಅದು ನಾವು ಜವಾಬ್ದಾರಿ ಎಷ್ಟಿರ್ತದೆ ಅಂತ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟೊಂದು ಯಾಕಂದ್ರೆ ಪ್ರಯಾಣಿಕರು 90 ಇತ್ತೀಚೆಗಂತೂ ಈ ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ಅಂತೂ 1 to 2 ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಬಸ್ಸಲ್ಲಿ. ಅವರು ಈಗ ನಾವು ಕೆಪಾಸಿಟಿ ಬಂದು 60 ಸೀಟು 54 ಸೀಟು ಅಂದ್ರೂ 120 130 ಸೀಟ್ ಇದ್ದೇ ಇರ್ತಾರೆ. ಪೀಕ್ ಅವರಲ್ಲಿ ಇದ್ದೇ ಇರ್ತಾರೆ. ಸಂಜೆ ಟೈಮು, ಮಾರ್ನಿಂಗ್ ಕೆಲಸಕ್ಕೆ ಹೋಗೋ ಆ ಟೈಮಲ್ಲಿ 1 to 2 ಜನ ಇರ್ತಾರೆ ಬಸ್ಸಲ್ಲಿ. ಅವರೆಲ್ಲನೂ ಸುರಕ್ಷಿತವಾಗಿ ಒಂದು ಕಡೆಯಿಂದ ಒಂದು ಕಡೆಗೆ ತಲುಪಿಸ್ಬೇಕು ಅಂತ ಅಂದಾಗ ನಮಗೆ ಜವಾಬ್ದಾರಿ ತುಂಬಾನೇ ಇರ್ತದೆ. ಆಮೇಲೆ ಅಕ್ಕಪಕ್ಕ ಬರತಕ್ಕಂಥ ಆಟೋ ಚಾಲಕರು, ನಮ್ಮ 2 ವೀಲರ್ಸು, ಕಾರು, ಪ್ರತಿಯೊಬ್ಬನು ಗಮನಿಸ್ಕೊಂಡು ನಾವು ಆ ದೊಡ್ಡ ವಾಹನದಲ್ಲಿ ಅಷ್ಟು ಜನಗಳನ್ನ ತುಂಬಿಕೊಂಡು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಜವಾಬ್ದಾರಿ. ಟೈಮ್ ಟಾರ್ಗೆಟ್ ಇರುತ್ತೆ. ಪ್ರತಿ ಒಂದು ಮಾರ್ಗಕ್ಕೂ ಆಯಾ ಸಮಯದ ಅವಧಿಯಲ್ಲಿ ನಾವು ಪ್ರಯಾಣ ಮಾಡಬೇಕು. ಮತ್ತೆ ಆ ಸಮಯಕ್ಕಿಂತೂ ಮುಂಚಿತವಾಗಿ ಹೋಗಂಗಿಲ್ಲ. ಮುಂಚಿತವಾಗಿ ಹೋದ್ರೂ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಆಯಾ ಸಮಯಕ್ಕೆ ಸರಿಯಾದ ಸಮಯಕ್ಕೆ ನಾವು ನಿಲ್ದಾಣಗಳನ್ನ ತಲುಪಬೇಕು, ಮಾಡಬೇಕು. ಮತ್ತೆ ಪ್ರಯಾಣಿಕರ ಸುರಕ್ಷತೆಯ ಜೊತೆಗೆ ನಮ್ಮ ಸುರಕ್ಷತೆನೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಕ್ಕಪಕ್ಕ ಹೋಗೋರು, ಫುಟ್ಪಾತ್ ಅವರು ಎಲ್ಲರೂ ನೋಡ್ಕೋತಾ ಇರ್ಬೇಕು. ವಾಹನದ ರಕ್ಷಣೆ, ನಮ್ಮ ರಕ್ಷಣೆ ಅದಲ್ಲದೆ ಪ್ಯಾಸೆಂಜರ್ಸ್ನ ನಾವು ಕ್ಷೇಮವಾಗಿ ಕರ್ಕೊಂಡು ಹೋಗ್ಬಿಡ್ತಕ್ಕಂಥದ್ದು. ಪ್ರತಿ ಕ್ಷಣನೂ ನಾವು ಪ್ರತಿ ಕ್ಷಣ ಅಲರ್ಟ್ ಆಗಿರ್ಬೇಕು. ನಮ್ಮಲ್ಲಿ ಸಮಯದ ಬಗ್ಗೆ ಒಂದು ನಮೂನೆ 4 ಅಂತ ಕರೀತಾರೆ. ಈ ಫಾರಂ 4 ಅಂತ ಮಾಡಿದ್ದಾರೆ. ಪ್ರತಿ ಮಾರ್ಗಕ್ಕೂ ಒಂದೊಂದು ಫಾರಂ 4 ಇರುತ್ತೆ. ಆ ಫಾರಂ 4 ಪ್ರಕಾರ ನಾವು ಕಾರ್ಯಾಚರಣೆ ಮಾಡಬೇಕು ವಾಹನಗಳನ್ನ. ಈಗ ಡಿಪೋಯಿಂದ ಗಾಡಿ ಔಟ್ ಆಯಿತು ಅಂತಾರೆ, ಗಾಡಿ ಆಚೆ ಬರ್ತು ಅಂದರೆ ಸಂಜೆ ಹೋಗೋವರೆಗೂ ನಾವು ಫಾರಂ 4 ಒಳಗಡೆ ಕೆಲಸ ಮಾಡಬೇಕು. ಈ ಉದಾಹರಣೆಗೆ ಮೆಜೆಸ್ಟಿಕ್ಕಿಂದ ಶ್ರೀನಗರ, ಇಲ್ಲ ಹನುಮಾನ್ ನಗರ, ಬನಶಂಕರಿ, ಅಲ್ಲಿಗೆ 50 ನಿಮಿಷ ಇಲ್ಲ 40 ಮಿನಿಟ್ಸ್ 45 ಮಿನಿಟ್ಸ್ ಕೊಟ್ಟಿರ್ತಾರೆ. ಆ ಸಮಯಕ್ಕೆ ತಲುಪಬೇಕು. ನಾವು ತಲುಪಕ್ಕಾಗಿಲ್ಲ ಅಂದ್ರೂ ಟ್ರಾಫಿಕ್ ಇದ್ದ ಸಂದರ್ಭದಲ್ಲಿ ಹೋಗೋಕ್ಕಾಗಲ್ಲ. ಉಳಿದಿದ್ನ ಯಾವಾಗ ನಮಗೆ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಫ್ರೀ ಇರ್ತವೆ ರಸ್ತೆಗಳು, 9-10 ಗಂಟೆ ತನಕ, ಆ ಸಂದರ್ಭದಲ್ಲಿ ಅದು ಕಿಲೋಮೀಟರ್ ಕವರ್ ಆಗುವಂಥದ್ದು. ಇವತ್ತಿನ ಒಂದು ಅನುಗುಣವಾಗಿ ಯಾವುದೇ ಕಾರಣಕ್ಕೂ ಅವರು ಏನು ನಮೂನೆ 4 ಪ್ರಕಾರ ಫಾರಂ 4ಗಳನ್ನ ಕೊಡ್ತಾರೆ ನಮಗೆ, ಅದ್ರ ಪ್ರಕಾರ ಡ್ಯೂಟಿ ಮಾಡೋಕೆ ಆಗ್ತಾ ಇಲ್ಲ, ಸಾಧ್ಯನೇ ಇಲ್ಲ. ಯಾವ ರೂಟು ಫುಲ್ ಕಿಲೋಮೀಟರ್ ಮಾಡಿ ಫುಲ್ ಟ್ರಿಪ್ ಮಾಡಲಿಕ್ಕೆ ಸಾಧ್ಯನೇ ಎಷ್ಟು ಟ್ರಿಪ್ ಮಾಡ್ಬೇಕು ದಿನಕ್ಕೆ? ಅದು 8 ಅವರ್ಗೆ ಫಿಕ್ಸ್ ಮಾಡಿರ್ತಾರೆ ಸರ್. 8 ಅವರ್ ಡ್ಯೂಟಿಗೆ ಕಿಲೋಮೀಟರ್ ಅಂತ ಫಿಕ್ಸ್ ಮಾಡಿರ್ತಾರೆ. ಅದನ್ನ ಡಿವೈಡ್ ಮಾಡ್ತಾರೆ, ಇಷ್ಟು ಅವರ್ಸ್ಗೆ ಅಂತ ಇರ್ತದೆ. ಈಗ ಸೆಕೆಂಡ್ ಶಿಫ್ಟ್ 2 ಗಂಟೆಯಿಂದ ರಾತ್ರಿ 10 ಗಂಟೆ ಇರ್ತದೆ. ಆ 10 ಗಂಟೆ 8 ಅವರ್. ಆ 8 ಅವರಲ್ಲಿ ಈಗ ಬನಶಂಕರಿ ಟು ಮೆಜೆಸ್ಟಿಕ್ ಅಂತ ಅಂದ್ರೆ ಒಂದು 6ರಿಂದ 8 ಟ್ರಿಪ್ ಇರುತ್ತೆ. 8 ಟ್ರಿಪ್ ಇದ್ದೇ ಇರ್ತದೆ. ಅದರಲ್ಲೂ ಮತ್ತೆ ನಮಗೆ ನಾಷ್ಟಾ ಟೈಮು ಅಂತ ಊಟ ತಿಂಡಿ ಎಲ್ಲ ಅದರಲ್ಲೇ ಟೈಮಿಂಗ್ಸ್ ಕೊಡ್ತಾರೆ. ಹಾಫ್ ಅನ್ ಅವರ್ ಅದಕ್ಕಾಗಿ ಟೈಮ್ ಕೊಡ್ತಾರೆ. ಮತ್ತೆ ಡ್ರೈವರ್ ಕಂಡಕ್ಟರ್ಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಅವ್ರಿಗೆ ಆ ಬಸ್ ಸ್ಟಾಪಲ್ಲೂ ಈ ಬಸ್ ಸ್ಟಾಪಲ್ಲೂ ಮಿನಿಮಮ್ 5 ಮಿನಿಟ್ಸ್ ಗ್ಯಾಪ್ ಕೊಡ್ತಾರೆ. ಒಂದು 6 ಶಿಫ್ಟ್ ಇದೆ ಸರ್ ನಮ್ಮ ಇದರಲ್ಲಿ. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:30 2 ಗಂಟೆಗೆ ಫಸ್ಟ್ ಶಿಫ್ಟು,
ಮತ್ತು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9-9ವರೆಗೆ ಸೆಕೆಂಡ್ ಶಿಫ್ಟು, ಆಮೇಲೆ ಬೆಳಿಗ್ಗೆ 7ರಿಂದ ಸಂಜೆ 7ವರೆಗೂ ಅದು ಜನರಲ್ ಶಿಫ್ಟು. ಅದಾದ ನಂತರ ಮತ್ತೆ ಇವತ್ತು ಮಧ್ಯಾಹ್ನ ಹತ್ತಿ ನಾಳೆ ಮಧ್ಯಾಹ್ನ ಇಳಿಯೋದು ಅದು ನೈಟ್ ಹಾಲ್ಟ್ ರೂಟು. ಆಮೇಲೆ ರಾತ್ರಿಯಿಂದ ಬೆಳಗ್ಗೆ ಓಡಿಸ ಅದು ನೈಟ್ ಶಿಫ್ಟು. ಇಷ್ಟು ಮಾರ್ಗಾಚರಣೆಗಳಿದೆ ಸರ್ ನಮ್ಮ ಸಂಸ್ಥೆಯಲ್ಲಿ. ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸ್ಪೀಡ್ ಹೋಗೋ ಬೆಂಗಳೂರಲ್ಲಿ? ಮ್ಯಾಕ್ಸಿಮಮ್ ಅಂದರೆ 30 to 40 ಅಷ್ಟೇ ಸರ್. ಅದ್ರ ಮೇಲೆ ಹೋಗೋಕ್ಕಾಗಲ್ಲ. ಉದಾಹರಣೆಗೆ ಈಗ ಅದು ನ್ಯಾಷನಲ್ ಹೈವೇ ಅಂತ ಏನೈತಲ್ಲ ನಮ್ಮದು ಹತ್ತಿಬೆಲೆ ರೂಟು, ಆ ರೂಟ್ಗಳಲ್ಲಾದರೆ ಮ್ಯಾಕ್ಸಿಮಮ್ ಫ್ರೀ ಇದ್ರೆ ರೋಡ್ ಫ್ರೀ ಇದ್ರೆ 50 ಗಂಟೆ ಓಡಿಸ್ಬೋದು. 50ರಿಂದ 60 ಸ್ಪೀಡ್ ಬ್ರೇಕ್ ಇರುತ್ತೆ. ಹಾಂ ಇರುತ್ತೆ ಸರ್ ಗಾಡಿಗಳಿಗೆ ಸ್ಪೀಡ್ ಬ್ರೇಕ್ ಇರುತ್ತೆ. ಈಗ BS6 ಕೆಲ್ಲ ಇದೆ ಎಲ್ಲ ಗಾಡಿಗಳು, ಎಲ್ಲ ಗಾಡಿಗೂ ಆಲ್ಮೋಸ್ಟ್ 80ಕ್ಕೆ ಸ್ಪೀಡು ಇದಾಗಿ ಸರ್. ಈಗ ನಮ್ಮ BMTC ಇಂದ ಈಗ ಹಬ್ಬದ ಸಂದರ್ಭದಲ್ಲಿ ಜನ ಜಾಸ್ತಿ ಊರ್ ಕಡೆ ಹೋಗುವಾಗ ನಮ್ಮ ಬಸ್ಗಳನ್ನ ಯೂಸ್ ಮಾಡ್ತಾರೆ KSRTCಗೆ. ಅವಾಗ ಸ್ಪೀಡ್ ಬ್ರೇಕ್ ಎಲ್ಲ ಗಾಡಿಗೂ KSRTC BMTC ಎಲ್ಲ ಬಸ್ಗಳಿಗೂ ಸ್ಪೀಡ್ ಬ್ರೇಕ್ ಇದ್ದೇ ಇದೆ. 80 ಮೇಲೆ ಯಾವ ಗಾಡಿಗಳು ಹೋಗಲ್ಲ. ಏನ್ ನಮ್ಮ RTO ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆ, ನಮ್ಮ ರಸ್ತೆ ಸುರಕ್ಷತೆ ಏನು ಕಾಯ್ದೆ ಇದೆ, ಅದ್ರ ಪ್ರಕಾರ ನಮ್ಮ ಸಾರಿಗೆ ಇಲಾಖೆ ಅಳವಡಿಸ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಬಸ್ತು ಸಹ ಸ್ಪೀಡ್ ಬ್ರೇಕು ವೈಲೇಷನ್ ಆಗಿಬಿಡಲ್ಲ. ನೀವುಗಳು ಕೆಲಸ ಶುರು ಮಾಡಿದಾಗ ಹೇಗಿತ್ತು ಬೆಂಗಳೂರು? ಸರ್ ನಾವು ಕೆಲಸ ಶುರು ಮಾಡಿದಾಗ ಅವಾಗ ಸ್ವಲ್ಪ ಚೆನ್ನಾಗಿತ್ತು ಸರ್. ಟ್ರಾಫಿಕ್ಕು ತೀರಾ ಕಡಿಮೆ ಇತ್ತು, ವೆಹಿಕಲ್ಸ್ ಕಡಿಮೆ. ಈಗಿನ ಒಂದು ಇದರಲ್ಲಿ ಹೋಲಿಸ್ಕೊಂಡ್ರೆ ಈಗ ಪ್ರತಿದಿನ 2,000 ವೆಹಿಕಲ್ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಸರ್. ಆಗಿನ ಕಾಲಕ್ಕೆ ಇರಲಿಲ್ಲ. ಈಗ ಪ್ರತಿಯೊಂದು ಮನೆಗೂ 5 ಕಾರ್ ಇದೆ, 5 ಬೈಕ್ ಇದೆ. ಈ ಎಲ್ಲ ಬಂದು ನಮ್ಮ ಒಂದು ಬೆಂಗಳೂರು ನಗರದಲ್ಲಿ ಸರಿಸುಮಾರು 1,20,00,000 ವಾಹನಗಳು ಪ್ರತಿದಿನ ಸಂಚರಿಸ್ತಾ ಇದೆ, ರೋಡಲ್ಲಿರುತ್ತೆ ಸರ್. ಇದರಲ್ಲಿ ಮ್ಯಾಕ್ಸಿಮಮ್ ಒಂದು 60ರಿಂದ ಒಂದು 80 ಲಕ್ಷಕ್ಕೆ ರಸ್ತೆ ಇದೆ ಸರ್ ಅಷ್ಟೇ. ಅದಕ್ಕೆ ಮೇಲ್ಪಟ್ಟು ರಸ್ತೆ ಇಲ್ಲ ಸರ್. ಓವರ್ಲೋಡ್ ಸರ್. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಆ ತದನಂತರ ನಮ್ಮ ಒಂದು ತಾಳ್ಮೆ ಸರ್, ನಾವು ತಾಳ್ಮೆ ಕಳ್ಕೊಂಡ್ರೆ ಒಂದೊಂದು ನಿಮಿಷಕ್ಕೂ ಒಂದೊಂದು ಗಲಾಟೆ ಆಗುತ್ತೆ ಸರ್. ತಾಳ್ಮೆ ಕಳ್ಕೊಂಡ್ರೆ ಪ್ರಯಾಣಿಕರ ಹತ್ರನೂ ಅಸಭ್ಯವಾಗಿ ವರ್ತಿಸಂಗಿಲ್ಲ. ಭಾಳ ಭಯಭಕ್ತಿಯಿಂದ ನೀಟ್ನೆಸ್ ಆಗಿ ಮಾತನಾಡಬೇಕು. ಒಳಗಡೆ ಕಿತ್ಲಾಡಿದ್ರು ನಾವೇ ಜಗಳ ಬಿಡಿಸ್ಬೇಕು ಅವ್ರಿಗೆ. ಆಮೇಲೆ ಸೀನಿಯರ್ ಸಿಟಿಜನ್ ಇದು ನನ್ನ ಸೀಟು ಅಂತ ಬರ್ತಾರೆ, ಅವ್ರಿಗೂ ಸೀಟ್ ಬಿಟ್ಕೊಡ್ಸ್ಬೇಕು. ಯಾರೋ ಬೇರೆಯವ್ರು ಕೂತ್ಕೊಂಡಿರ್ತಾರೆ, ಅವ್ರಿಗೂ ಬಿಡಿಸ್ಕೊಡ್ಬೇಕು. ಭಾಳ ಅಷ್ಟೇ ಕಷ್ಟ ಇದೆ. ಎಲ್ಲ ನೋಡ್ಬೇಕು ಸರ್. ಒಂದೇ ಮಾತ್ರ ಹೇಳ್ಬೇಕು ಅಂದ್ರೆ ಚಾಲಕ ಅಂದ್ರೆ ಚಾಲನೆಯನ್ನ, ಲ ಅಂದ್ರೆ ಲಯಬದ್ಧವಾಗಿ, ಕ ಅಂದ್ರೆ ಕಾರ್ಯನಿರ್ವಹಿಸನೆ ಚಾಲಕ ಅಂತ ಕರೀತಾರೆ. ಚ ಅಂದ್ರೆ ಚಾಲನೆಯನ್ನ, ಲ ಅಂದ್ರೆ ಲಯಬದ್ಧವಾಗಿ, ಕ ಅಂದ್ರೆ ಕಾರ್ಯನಿರ್ವಹಿಸುವವನಿಗೆ ಅಥವಾ ಕೆಲಸ ಮಾಡುವವನಿಗೆ ಚಾಲಕ ಅಂತ. ಆ ಮೂರು ಚಾಲಕನ ಪದದ ಅರ್ಥವನ್ನ ನಮ್ಮ ಚಾಲಕರು ಯಾರೇ ಇರಲಿ, BMTC, KSRTC, ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಆಟೋ ಚಾಲಕರು, ಯಾರು ಚಾಲಕ ಅಂತ ಯಾರು ವೃತ್ತಿ ಜೀವನವನ್ನ ಪ್ರಾರಂಭಿಸ್ತಾರೆ ಅವರು ಆ ಚಾಲಕನ ಪದ ಅರ್ಥ ತಿಳ್ಕೊಬಿಟ್ರೆ ನಮ್ಮಿಂದಂತೂ ಚಾಲಕರಿಂದ ಯಾವುದೇ ಕಾರಣಕ್ಕೆ ಯಾರಿಗೂ ಬೇರೆ ತೊಂದರೆ ಆಗದ ರೀತಿ ನಾವು ಚಾಲನೆ ಮಾಡ್ಬೋದು. ಈಗ ನಮಗೆ ಬೆಂಗಳೂರಿನಲ್ಲಿ ತುಂಬಾ ಕಿರಿಕಿರಿ ಆಗುತ್ತೆ. ಏನು ಟೂರ್ ಹೋಗ್ಬೇಕಾದ್ರೆ ಆ ಟ್ರಾಫಿಕ್ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ? ಒಂದಲ್ಲ 2 ದಿನದಲ್ಲ, ಪ್ರತಿದಿನ ಅದೇ ಕೆಲಸ. ತುಂಬ್ಕೋಬೇಕು, ಹೋಗ್ಬೇಕು, ನಿಲ್ಲಿಸ್ಬೇಕು, ಬರ್ಬೇಕು, ಒಂದಲ್ಲ ಅದು ಅಭ್ಯಾಸ ಆಗ್ಬಿಟ್ಟಿರ್ತದೆ. ಈಗ ಹಳ್ಳಿ ಕಡೆಗೆ ಒಂದು ಮಾತು ಹೇಳ್ತಾರೆ ಸರ್, ದಿನ ಸಾಯರ್ಗೆ ಯಾಕ್ರಪ್ಪ ಅಳ್ತೀರಾ ಅಂತಾರೆ. ಅದೇ ರೀತಿ ದಿನ ಇವ್ರದ್ದು ಇದ್ದಿದ್ದೆ, 2 ವೀಲರ್ ಆಗಿರ್ಬೋದು, ಕಾರ್ನರ್ ಆಗಿರ್ಬೋದು, ಆಟೋದರ್ ಆಗಿರ್ಬೋದು, ಯಾವುದೇ ಅದರ್ ವೆಹಿಕಲ್ಸು ನಮ್ದು ಬಿಳಿ ಆನೆ ಇದ್ದಂಗೆ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಆ ರೀತಿಯಲ್ಲಿ ನಾವು ಯಾವತ್ತು ಬಿಳಿ ಆನೆ ತರ ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೆ. ಅಂದ್ರ ಆಯ್ತಣ್ಣ ನಿಮ್ದೆ ಮುಂದೆ ಇಷ್ಟು ಅನ್ಕೊಂಡು ಹೋಗ್ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಯಾರಿಂದನೂ ನಾವು ಬೇಜಾರು ಮಾಡ್ಕೊಳೋದಿರಲ್ಲ, ನಾವು ಇನ್ನೊಬ್ರಿಗೆ ಭಯ ಅಂತ ನೆಸೆಸಿಟಿನೂ ಇರಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಎಷ್ಟೇ ಕೇರ್ಫುಲ್ ಆಗಿದ್ರು, ನಾನು ಅನೇಕರಿಗೆ ಹೇಳ್ತಕ್ಕಂಥ ಟೂ ನಾನು ತುಂಬಾ ಕೇರ್ಫುಲ್ ಆಗಿ ಹೋಗ್ತೀನಿ, ಐ ಆಮ್ ಸೇಫ್ ಡ್ರೈವರ್, ಹೋಗ್ತಾ ಇರ್ತೀನಿ. ಆದ್ರೆ ಅಕ್ಕಪಕ್ಕದವ್ರು ಸರಿ ಇರ್ಬೇಕಲ್ಲ, ಅವ್ನ್ ಬಂದ್ ಗುದ್ಬೋದು, ನಡ್ಡ ಬರ್ಬೋದು, ಅವ್ನ್ ವೈಲೇಟ್ ಇಲ್ಲ ಆಗ್ತಿರೋದೇ ಸರ್. ಬೆಂಗಳೂರಲ್ಲಿ ಆಗ್ತಿರೋದೇ ಅದು. ಈಗ ನಮ್ಮ ಚಾಲಕರು, ಈಗ ನಮ್ಮ ಒಂದು RTO ಒಂದು ವರದಿ ಇದೆ, ಮತ್ತೆ ನಮ್ಮಲ್ಲಿ ನಮ್ಮ BMTC ಆಕ್ಸಿಡೆಂಟ್ ವಿಭಾಗ ಅಂತ ಇದೆ, ಅಪಘಾತ ವಿಭಾಗ ಅಂತ. ಅವರು ಪ್ರತಿಯೊಂದು ಸಹ ಇವಾಗೆಲ್ಲ ಎಲ್ಲ ಬಸ್ಗಳು ಕ್ಯಾಮರಾ ಹಾಕಿದ್ದಾರೆ. ಅದರಿಂದ ನಮ್ಮ ಚಾಲಕರ ತಪ್ಪುಗಳು ಎಷ್ಟಿದೆ ಅನ್ನೋದು ನಮ್ಮ ಅಧಿಕಾರಿಗಳನ್ನ ಮಾಡ್ತಾ ಇದ್ದಾರೆ. ಆ ಕ್ಯಾಮ್ರಾಯಿಂದ ನಮ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ. ಆಮೇಲೆ ಈಗ ಎಷ್ಟು ಅಪಘಾತಗಳು ಆಗ್ತಾ ಇದಾವೆ, ಈಗ ಬೇರೆ ಮಾಧ್ಯಮದವರು ಕಿಲ್ಲರ್ BMTC ಅಂತ ಬೇರೆ ಒಂದು ನೇಮ್ ಬೋರ್ಡ್ ಬೇರೆ ಹಾಕ್ಬಿಟ್ಟಿದ್ದಾರೆ ನಮ್ಗೆ. ಅದು ನಮ್ಗೆ ಮನಸ್ಸಿಗೆ ನೋವಾಗುವಂಥದ್ದು, ಚಿಚ್ಚುವಂಥದ್ದು. ಬೆಂಗಳೂರು ನಗರದಲ್ಲಿ ಒಂದು ದಿನಕ್ಕೆ
60ರಿಂದ 70 ಲಕ್ಷ ಜನವನ್ನು ಈಗ 1 ಕೋಟಿ ತಲುಪಿದ್ದೀವಿ. ಅಷ್ಟು ಜನ ಸಕ್ರಿಯ ಜನ ಬಂದಮೇಲೆ 1 ಕೋಟಿಯಷ್ಟು ಜನವನ್ನು ಒಂದು ಕಡೆಯಿಂದ ಒಂದು ಕಡೆಗೆ ನಾವು ಸಾಗಿಸ್ತಾ ಇದ್ದೀವಿ. ಇಂಥ ಒಂದು ಮಹತ್ವದ ಕೆಲಸವನ್ನು ಮಾಡ್ತಿರ್ತಕ್ಕಂಥ BMTC ಸಂಸ್ಥೆಗೆ ನಮ್ಮ ಚಾಲಕರಿಗೆ ಒಂದು ಕಪ್ಪು ಚುಕ್ಕೆ ಏನಪ್ಪ ಅಂದರೆ ಕಿಲ್ಲರ್ BMTC ಅಂತಕ್ಕಂಥದ್ದು. ಅದು ಏನಕ್ಕೆ ಅದು ಹೋಗಲಾಡಿಸ್ಬೇಕು ಅಂತ ನಮ್ಮಲ್ಲೂ ಸಹ ಹಲವಾರು ರೀತಿ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ಚಾಲಕರುಗಳಿಗೆ. ಪ್ರತಿನಿತ್ಯ ಯಾವ ಚಾಲಕನು ಸಣ್ಣ ಆಕ್ಸಿಡೆಂಟ್ ಆದ್ರೆ ಅವನ್ನ ತರಬೇತಿ ಕಳಿಸ್ತಾರೆ. ಬಟ್ ಇವತ್ತಿನ ಒಂದು RTOದವರು ಸಹ ಪೊಲೀಸ್ ಇಲಾಖೆಯವರು ಸಹ ತನಿಖೆ ಮಾಡಿದರೆ ಆ ತನಿಖೆ ವರದಿ ಪ್ರಕಾರ ನಮ್ಮ ಚಾಲಕರದು 90% ತಪ್ಪೇ ಇರಲ್ಲ. ಆ ಥರ ಈಗ ಒಂದು 2 ತಿಂಗಳ ಹಿಂದೆ ನಿರಂತರವಾಗಿ ಅಪಘಾತಗಳಾಗಿದೆ. BMTC ಬಸ್ಗಳು ಅವರೇ ಬಂದು ಸಿಗಾಕೊಂಡು ಸತ್ರು, ಬ್ಯಾಕ್ ವೀಲ್, ಫ್ರಂಟ್ ವೀಲ್, ಅದೆಲ್ಲ ಕರೆಕ್ಟಾಗಿ ತನಿಖೆ ಮಾಡಿ ನೋಡಿದಾಗ ನಮ್ಮ ಚಾಲಕರು ತಪ್ಪೇ ಇಲ್ಲ. ಅವರು ಡ್ಯೂಟಿ ಕೊಟ್ಟಿದ್ದಾರೆ, ಅವ್ರು ಯಾವುದೇ ಪನಿಷ್ಮೆಂಟಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ನಾವು ಅದನ್ನೇ ಸರ್ ಹೇಳ್ತಾ ಇರೋದು, ಚಾಲನೆಯನ್ನು ಲಯಬದ್ಧವಾಗಿ ಯಾರು ಮಾಡ್ತಾರೆ, ಯಾರು ತಾಳ್ಮೆಯಿಂದ ಶಿಸ್ತಿನಿಂದ RTO ರೂಲ್ಸ್ಗಳನ್ನು ಫಾಲೋಅಪ್ ಮಾಡಿ, ರಸ್ತೆ ಸುರಕ್ಷತೆ ನಿಯಮಗಳು ಏನಿದ್ದಾವೆ ಅದನ್ನು ಫಾಲೋಅಪ್ ಮಾಡಿ ಯಾರೇ ಚಾಲನೆ ಮಾಡಲಿ ಸರ್, ಯಾವುದೇ ರೀತಿ ಅಪಘಾತ ಆಗಲ್ಲ. ಮತ್ತು ಇನ್ನೊಂದು, ಈ ಬೆಂಗಳೂರು ಅಂತಕ್ಕಂಥ ನಗರ ಇವತ್ತು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮತ್ತು ಬೆಳವಣಿಗೆ ಆಗ್ತಾ ಇದೆ. ಅಷ್ಟೇ ಟ್ರಾಫಿಕ್ಕು ಸಹ ಜಾಸ್ತಿ ಆಗ್ತಾ ಇದೆ. ಇವತ್ತು ನೀವು ಆಗಲೇ ಒಂದು ಕೇಳಿ, ನೀವು ಬಂದಾಗ ಬೆಂಗಳೂರು ಹೆಂಗಿತ್ತು ಅಂತ. ನಾವು 2009-10ರಲ್ಲಿ ನಾವು ಪಾದಾರ್ಪಣೆ ಮಾಡಿದ್ದು BMTCಗೆ. ಆವಾಗಿನ ಟ್ರಾಫಿಕ್ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ, ತುಂಬ ಹೆಚ್ಚಿಗೆ ಆಗಿದೆ. ಆಮೇಲೆ ನಮ್ಮ ಬ್ರದರ್ ಹೇಳೋ ಹಾಗೆ ದಿನಕ್ಕೆ 2ರಿಂದ 3,000 ವೆಹಿಕಲ್ ರಿಜಿಸ್ಟರ್ಡ್ ಆಗ್ತಾ ಇದೆ. ಆಮೇಲೆ ಅದಲ್ಲದೆ ಹೊರಗಡೆಯಿಂದ, ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದು ಹೋಗ್ತಕ್ಕಂಥ ವಾಹನಗಳ ಸಂಖ್ಯೆ ಎವ್ರಿ ಡೇ 3 ಲಕ್ಷದಿಂದ 4 ಲಕ್ಷ ವಾಹನಗಳು ಒಳಗಡೆ ಬಂದು ಹೋಗ್ತಾ ಇರ್ತಕ್ಕಂಥದ್ದು, ಬಂದು ಆಚೆ ಹೋಗ್ತಾ ಇರ್ತಕ್ಕಂಥದ್ದು, ಅದು ವರದಿ ಇದೆ. ಇವೆಲ್ಲ ಮಾಹಿತಿ ನಮ್ಗೆ ಹೆಂಗೆ ಸಿಗುತ್ತೆ ಅಂದರೆ ನಮ್ಮನ್ನ ತರಬೇತಿ ಕಳಿಸ್ತಾರೆ. ಆಮೇಲೆ ಪೊಲೀಸ್ ಇಲಾಖೆಯಿಂದಲೂ ಸಹ ನಮಗೆ ತರಬೇತಿಯನ್ನು ಕೊಡ್ತಾರೆ ನಮ್ಮ ಚಾಲಕರುಗಳಿಗೆ. ಈ ಟ್ರಾಫಿಕ್ ರೂಲ್ಸ್ಗಳನ್ನ ಯಾವ ರೀತಿ ಫಾಲೋಅಪ್ ಮಾಡಬೇಕು, ಫಾಲೋಅಪ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೆಲ್ಲ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನು ಅಂದರೆ ಒಂದು ಶಿಸ್ತಿದೆ ನಮ್ಮ ಚಾಲಕರುಗಳಿಗೆ. ಏನೇ ತಪ್ಪು ಮಾಡಿದ್ರು, ಈಗ ಸಿಗ್ನಲ್ ಜಂಪ್ ಮಾಡಿದ ನಮ್ಮ ಚಾಲಕ ಇಮಿಡಿಯೇಟ್ ಅವನಿಗೆ ಸಂಬಳದಲ್ಲಿ ಇವತ್ತು ಸರ್ಕಾರ ಏನು ಇದು ಫಿಕ್ಸ್ ಮಾಡಿದೆ ದಂಡದ ಮೊತ್ತವನ್ನು ಇಮಿಡಿಯೇಟ್ ಸಂಬಳದಲ್ಲಿ ಕಟ್ ಮಾಡ್ತಾರೆ. ಎವ್ರಿ ಮಂತ್ ಬಂದ್ಬಿಡುತ್ತೆ, ಸ್ಯಾಲರಿ ಸ್ಲಿಪ್ಪಲ್ಲಿ ಬಂದ್ಬಿಡ್ತದೆ, ಪೊಲೀಸ್ ಫೈನ್ ಅಂತ ಬರುತ್ತೆ. ಅದನ್ನ ವೆರಿಫೈ ಮಾಡಿದಾಗ ಯಾವ ಸಿಗ್ನಲ್ ಎಷ್ಟು ಕಡೆ ಸಿಗ್ನಲ್ ಜಂಪ್ ಮಾಡಿದೆ, ಯಾವತ್ತು ಎಲ್ಲಿ ರೂಲ್ಸ್ ನೀನು ಬ್ರೇಕ್ ಮಾಡಿದೆ ಅನ್ನೋದನ್ನ ನಮ್ಗೆ ತೋರಿಸ್ತಾರೆ ಅವ್ರು. ಆ ಭಯ ಇದೆ ನಮ್ಮಲ್ಲಿ. ಆಮೇಲೆ ನಮ್ಮ ನುರಿತವಾದ ಚಾಲಕರು, ನಮ್ಮ BMTC ಚಾಲಕರು ಒಂದು ನುರಿತವಾದ ಚಾಲಕರು. ಒಂದು ವಾಡಿಕೆ ಏನಿದೆ ಅಂತಂದ್ರೆ, ನಾವು ಚಾಲಕರಾಗಿ ಗಮನಿಸಿರ್ತಕ್ಕಂಥದ್ದು, ಬೆಂಗಳೂರು BMTCಯಲ್ಲಿ ಬಸ್ ಓಡಿಸ್ತವನು ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಚಾಲನೆ ಮಾಡ್ತಾನೆ ಅಂತಕ್ಕಂಥದ್ದು ಒಂದು ಇದೆ ಸರ್. ಅಂದ್ರೆ ಈ ಬೆಂಗಳೂರು ಅಂತಕ್ಕಂಥದ್ದು ಎಲ್ಲವನ್ನೂ ಕಲಿಸುತ್ತೆ. ಇಲ್ಲಿ ಟ್ರಾಫಿಕ್ ಅನ್ನೋದು ಈಗ ಪ್ರತಿಯೊಂದು ಕಲಿಸುತ್ತೆ. ಬಟ್ ನಮ್ಮ ಬ್ರದರ್ ಹೇಳಂಗೆ ಏನಂದ್ರೆ, ನಮ್ಗೇನು ಹಲವಾರು ಒತ್ತಡಗಳು ಇರ್ತವೆ, ಪಬ್ಲಿಕ್ ಬೈತಾ ಇರ್ತಾರೆ, ರಸ್ತೆ ಎಲ್ಲರೂ ಹೊಸ್ದಾಗಿ ಗಾಡಿ ತಗೊಂಡು ಬತ್ತು ಅಂದ್ರೆ ಅಲರ್ಟ್ ಆಗಿರ್ಬೇಕು. ನಾವು ತಗೊಂಡ ಬಸ್ನ ಡಿಪೋ ನಿಲ್ಸೋವರೆಗೂ ಅಲರ್ಟ್ ಆಗಿರ್ಬೇಕು. ಪ್ರತಿದಿನ ಸವಾಲು, ಪ್ರತಿ ಕ್ಷಣಕ್ಕೆ ಸವಾಲು ನಮ್ಗೆ. ಪ್ರತಿ ಕ್ಷಣನೂ ಸವಾಲು. ಆಮೇಲೆ ಇವತ್ತು ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಕೆಲಸದ ಒತ್ತಡ ಜನಗಳಿಗೆ ಬೇಗ ಹೋಗ್ಬೇಕು ಅನ್ನೋದು. ಆಮೇಲೆ ಈ ಟ್ರಾಫಿಕಲ್ಲಿ ಯಾವ ಟೈಮ್ ರೀಚ್ ಆಗೋಕ್ಕಾಗಲ್ಲ, ಸುಮ್ಮನೆ ಓವರ್ಟೇಕ್ ಮಾಡ್ಕೊಂಡು ಹೋಗೋದು, ಆಮೇಲೆ ರೂಲ್ಸ್ಗಳನ್ನ ಬ್ರೇಕ್ ಮಾಡೋದು, ಫುಟ್ಪಾತ್ ಮೇಲೆಲ್ಲ ಹೋಗೋದು, ಬಂದು ಪುನಃ ಬಸ್ಸಿಗೆ ಗುದ್ದೋದು, ಇವೆಲ್ಲ ಆಗ್ತಾ ಇದ್ದಾವೆ. ಇದಕ್ಕೆ ಕಡಿವಾಣವನ್ನು ಸರ್ಕಾರ ಹಾಕಲೇಬೇಕು. ಸರ್ಕಾರ ಯಾಕೆ ಹಾಕಲೇಬೇಕು ಅಂತಂದರೆ, ಇವಾಗ ಸರ್ಕಾರದ ಇವರೇ ನಮ್ಮ ಬ್ರದರ್ ಹೇಳೋ ಪ್ರಕಾರ ಇವತ್ತಿನ ವೆಹಿಕಲ್ಗೆ ಅನುಗುಣವಾಗಿ ಬೆಂಗಳೂರು ಇಲ್ಲ, ವಿಸ್ತರಣೆ ಆಗಬೇಕು ಬೆಂಗಳೂರು. ಇನ್ನೂ ಎಲ್ಲಿ ಗಂಟೆ ವಿಸ್ತರಣೆ ಆಗಬೇಕು ಅನ್ನೋದಂತಕ್ಕಂಥದ್ದು ನಮಗಂತೂ ಗೊತ್ತಿಲ್ಲ. ಬಟ್ ಇನ್ನೂ ಕಠಿಣ ಕ್ರಮಗಳನ್ನು ಸಾರಿಗೆ ಇಲಾಖೆ ತಗೊಳ್ಬೇಕಾಗುತ್ತೆ ಈ ಒಂದು ಇದರಲ್ಲಿ, ಮೋಟಾರ್ ಕಾಯ್ದೆಯಲ್ಲಿ. ಮತ್ತೆ ಇಲ್ಲಿ ಹಳೆ ಗಾಡಿಗಳು ಹೆಚ್ಚಿಗೆ ಓಡ್ತಾ ಇದ್ದಾವೆ ಬೆಂಗಳೂರು ಒಳಗಡೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಈಗ ಅಧಿವೇಶನದಲ್ಲಿ ಸಚಿವರು ಸರ್ಕಾರ ಏನು ಹೇಳುತ್ತೆ, ನಾವು ಹಳೆ ಗಾಡಿಗಳನ್ನ ಸ್ಟಾಪ್ ಮಾಡ್ತಾ ಇದೀವಿ ಅಂತ. ಅದು ಆಗ್ತಾನೆ ಇಲ್ಲ, ಓಡ್ತಾನೆ ಇದೆ. ಅವೆಲ್ಲ ಸ್ಟಾಪ್, ಅವು ಸುಮಾರು ಒಂದು 23 ಲಕ್ಷ ಗಾಡಿಗಳು ಸ್ಟಾಪ್ ಆಗಿಬಿಡ್ತವೆ. ಅಂದರೆ ಹಳೆವು ಅಂದರೆ ಬೆಂಗಳೂರು ಮಾಲಿನ್ಯವನ್ನು ಉಂಟು ಮಾಡ್ತಕ್ಕಂಥ ವಾಹನಗಳಿದ್ದಾವೆ. 2000 ಇಸ್ವಿಯಿಂದ ಓಡ್ತಿರೋ ಗಾಡಿಗಳಿದೆ, ಆ ಇಸ್ವಿಲಿ ರಿಜಿಸ್ಟರ್ ಆಗಿರೋ ಗಾಡಿಗಳಿದ್ದಾವೆ. ಅದರಿಂದನೂ ಸಹ ಕಿರಿಕಿರಿ ಬೆಂಗಳೂರು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಬೆಂಗಳೂರು ನಗರ ಸಿಟಿ ಬೆಳೆದಂಗೆ ನಾವು ಸಹ ಅಪ್ಡೇಟ್ ಆಗಬೇಕಾಗುತ್ತೆ, ಸರ್ಕಾರ ಸಹ ಅಪ್ಡೇಟ್ ಆಗಬೇಕಾಗ್ತದೆ. ಅದರಿಂದ ನಾವು ಸರ್ಕಾರಕ್ಕೆ ನಿಮ್ಮ ವಾಹಿನಿ ಮೂಲಕ ನಾವು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಬೆಂಗಳೂರು ಇಡೀ ವಿಶ್ವದಲ್ಲೇ 6ನೇ ಸ್ಥಾನ ನಗರವಾಗಿ ಒಂದು ಬೆಳವಣಿಗೆಯಲ್ಲಿ ಆಗ್ತಾಯಿದೆ. ನಂಬರ್ 1 ಸ್ಥಾನ ಬರ್ತಕ್ಕಂಥ ಆತ್ಮವಿಶ್ವಾಸ ನಮಗೂ ಇದೆ. ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ ಆ ಲೆವೆಲ್ಗೆ ಆಗುತ್ತೆ ಅಂತಕ್ಕಂಥ ನಮಗೂ ಇದೆ. ನಿಮ್ಮ ವಾಹಿನಿ ಮೂಲಕ ನಾವು ಸರ್ಕಾರದ ಆ ಸಾರಿಗೆ ಇಲಾಖೆಗೆ ಕೇಳ್ಕೊಳ್ಳೋದಿಷ್ಟೇ, ವಾಹನ ದಟ್ಟಣೆಯನ್ನು ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ. ಯಾಕೆಂದರೆ ಇಲ್ಲಿ ಬರ್ತಿರ್ತಕ್ಕಂಥ, ಆಮೇಲೆ ಇಲ್ಲಿ ಉದ್ಯೋಗ ಸೃಷ್ಟಿ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ಮತ್ತು ಈ ಟ್ರಾಫಿಕ್ಕಿಂದ ಅಷ್ಟೇ ಉದ್ಯೋಗಗಳನ್ನ ಕಳ್ಕೊಂಡು ಜನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ, ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ಬೆಂಗಳೂರಿಂದ ದೊಡ್ಡ ದೊಡ್ಡ ಕಂಪ್ನಿಗಳು ಇವತ್ತು ಹೊರ ರಾಜ್ಯಕ್ಕೆ, ಅದಕ್ಕೆ ಕಾರಣ ಮೇನ್ ಟ್ರಾಫಿಕ್ಕು. ಉದಾಹರಣೆ ನಾವು ಟಿವಿಲಿ ಇತ್ತೀಚಿನ ದಿನಗಳ ಮಾಧ್ಯಮದಲ್ಲೇ ನೋಡಿದ್ದೀವಿ, ಯಾಕೆ ದೊಡ್ಡ ದೊಡ್ಡ ಕಂಪ್ನಿಗಳು ಆಚೆ ಹೋಗ್ತಾ ಇದ್ದಾವೆ ಅಂತ. ಟ್ರಾಫಿಕ್ ಒಂದು ಸಮಸ್ಯೆ, ಹಾಗಾಗಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತದೆ ನಮ್ಮಲ್ಲಿ. ಈ ಟ್ರಾಫಿಕ್ಕಿಂದ ಏನೆಲ್ಲ ಆಗುತ್ತೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಸರ್ ಅಷ್ಟೇ. ಯಾಕೆ ನಾವು ಮಾಧ್ಯಮವನ್ನು ನೋಡ್ತಾ ಇದ್ದೀವಿ, ನಾನೊಬ್ಬ ಕಾರ್ಮಿಕ ಮುಖಂಡನ ಕೆಲಸ ಮಾಡ್ತಾ ಇದ್ದೀನಿ, ನಾವು ಸಹ ಸರ್ಕಾರದ ಜೊತೆ ಮಾತುಕತೆ ಹೋದಾಗ ಇವೆಲ್ಲ ವಿಚಾರ ಚರ್ಚೆ ಬರ್ತವೆ.
ಆಮೇಲೆ ನಮ್ಮ BMTC ಎಲೆಕ್ಟ್ರಿಕ್ ಬಸ್ಗಳು ಬಂದಿದ್ದಾವೆ ಹೊಸದಾಗಿ 1350 ಬಸ್ಸು ಆಲ್ರೆಡಿ ಚಾಲನೆಯಲ್ಲಿದ್ದಾವೆ, ಓಡ್ತಾ ಇದ್ದಾವೆ. ಅದನ್ನು ಖಾಸಗಿಯವರು ಗುತ್ತಿಗೆ ಕೊಟ್ಟಿದ್ದಾರೆ. ನಿರ್ವಾಹಕರು ನಮ್ಮವರು, ಚಾಲಕರು ಮಾತ್ರ ಅವರು ನೇಮಕ ಮಾಡಿದ್ದಾರೆ. ಓಹೋ. ಬಟ್ ಅವ್ರ ಚಾಲಕರಲ್ಲಿ ನಮ್ಮ ಚಾಲಕರಿಗಿರೋ ಒಂದು ಎಬಿಲಿಟಿ ಅವ್ರಿಗಿಲ್ಲ, ನಮ್ಮ ಚಾಲಕರಿಗಿರ್ತಕ್ಕಂಥ ಒಂದು ಕೆಪಾಸಿಟಿ ಅವರಲ್ಲಿಲ್ಲ. ಅವ್ರೇನ್ ಮಾಡ್ತಾರೆ, ನಮ್ಮಲ್ಲಿ ಒಬ್ಬ ಚಾಲಕರ ನೇಮಕ ಮಾಡ್ಕೋಬೇಕು ಅಂದ್ರೆ ಹಲವಾರು ರೀತಿ ಟೆಸ್ಟ್ಗಳಿದಾವೆ ನಮ್ಮಲ್ಲಿ. ಕಂಪಲ್ಸರಿ. ಅವರಲ್ಲಿ ಏನು ಟೆಸ್ಟೇ ಇಲ್ಲ ಸರ್. ಟೆಸ್ಟೇ ಇಲ್ಲ. ಇದೆಲ್ಲ ಪ್ರೈವೇಟೈಸೇಷನ್. ಈಗ ಎಲೆಕ್ಟ್ರಿಕಲ್ ಬಸ್ ಬಂದಿದ್ರು, ಈಗ ಪೂರ್ತಿ ಆ ಬಸ್ಸಸ್ಗೆಲ್ಲ ಪ್ರೈವೇಟ್ ಡ್ರೈವರ್ಸ್. ಅವ್ರಿಗೆ ಅದೇನೋ ಹೇಳ್ತಾರೆ, ಈಗ ಸಾಕಷ್ಟು ಇತ್ತೀಚೆಗೆ ಒಂದು 3-4 ತಿಂಗಳಿಂದ ಬಹಳ ಅಪಘಾತಗಳಾದವು ಆ ಒಂದು ಎಲೆಕ್ಟ್ರಿಕಲ್ ಬಸ್ಸಸ್ ಇಂದನೇ ಅಪಘಾತಗಳಾಗದು. ಈಗ ನಾವು ಏನು ಒಂದು ಅಪಾಯಿಂಟ್ ಆಗಿ ಮಾಡಿದ್ವಿ, ಆ ಹೆಸರು ಕೆಟ್ಟ ಹೆಸರು ನಮಗ್ ಬರ್ತಾ ಇದೆ. BMTC ಕಿಲ್ಲರ್ BMTC ಅನ್ನೋ ಪದ ಜಾಸ್ತಿ ಮುಂಚೂಣಿ ಬರ್ಲಿಕ್ಕೆ ಕಾರಣ ಎಲೆಕ್ಟ್ರಿಕ್ ಬಸ್ನವರು. ಹೌದು ಸರ್. ಅದಕ್ಕೆ ಮೊದಲು ಮಾಮೂಲಿ ಕ್ಯಾಜುಯಲ್ ಆಗಿ ಅಪಘಾತಗಳಾಗ್ತಾ ಇತ್ತು ಸುಮಾರು, ಬಹಳ ದಿನಗಳಿಗೆ ಆ ರೀತಿ ಆಗ್ತಾ ಇತ್ತು. ಇದು ಈ 3 ತಿಂಗಳಿಂದ ಈಚೆನೆ ಬಹಳ ಜನ ಬಲಿ ಆಗ್ಬಿಟ್ರು ಎಲೆಕ್ಟ್ರಿಕಲ್ ಬಸ್ಸಸ್ಗೆ. ನಮ್ಮಲ್ಲಿ ತರಬೇತಿ ಅಂತ ಅನ್ನೋದಕ್ಕಿಂತ ಸ್ಟಾರ್ಟಿಂಗ್ ಅಪಾಯಿಂಟ್ ಮಾಡ್ಕೊಳಕರನೆ ಅವನು ಚಾಲನೆ ಮಾಡ್ತಾನ ಇಲ್ಲ ಕನ್ಫರ್ಮೇಶನ್ ಆಗದೆ ವೃತ್ತಿ ಇದು ಮಾಡ್ತಾರೆ. ಇಂಟರ್ವ್ಯೂ ಮಾಡ್ಬೇಕನೆ ಅವ್ರಿಗೆ 8 ಆಕಾರದ ವಾಹನ ಓಡಿಸ್ಬೇಕು. ಇದೇ ನಮ್ಮ ಬಸ್ನೇ ಕೊಡ್ತಾರೆ, ಬೇರೆ ವೆಹಿಕಲ್ ಅಲ್ಲ. ಇದೇ ನಮ್ಮ ಬಸ್ನೇ 8 ಆಕಾರದಲ್ಲಿ ಬಸ್ ಓಡಿಸ್ಬೇಕು, ಮತ್ತೆ S ಆಕಾರದಲ್ಲಿ ರಿವರ್ಸ್ ಓಡಿಸ್ಬೇಕು, ಮತ್ತೆ ರಿವರ್ಸ್ L ಆಕಾರದಲ್ಲಿ ಬಂದು ರ್ಯಾಂಪ್ಗೆ ಹಾಕ್ಬೇಕು ಗಾಡಿನ, ಸೆಡ್ಗೆ. ತುಂಬಾ ಟಫ್ ಇರುತ್ತೆ, ಟಫ್ ಕಠಿಣವಾಗಿರುತ್ತೆ. ಅದನ್ನ ಮಾಡಿ ಪಾಸ್ ಆದವ್ರಿಗೆ ಮಾತ್ರ, ಅದರಲ್ಲೂ ಅತಿ ಹೆಚ್ಚು ಅಂಕ ತೆಗೆದವ್ರಿಗೆ ಮಾತ್ರ ನಮ್ಮಲ್ಲಿ ಅಪಾಯಿಂಟ್ ಮಾಡ್ಕೊಳೋದು. 50 ಅಂಕ ಇಟ್ಟಿರ್ತಾರೆ ಸರ್. 50ರಿಂದ 42ರಿಂದ 50 ಒಳಗಡೆ ಇರ್ಬೇಕು ಮಾರ್ಕ್ಸ್ ಮಿನಿಮಮ್. ಅಷ್ಟಿದ್ದವ್ರಿಗೆ ಮಾತ್ರ ಆ ವರ್ಷ ಕಾಲ್ಫರ್ ಮಾಡಿದಾರೆ ಅಂತಂದ್ರೆ, ಅದ್ರಲ್ಲೂ ಜಾಸ್ತಿ ಆದ್ರು ಅಂತಂದ್ರೆ ಕಡಿಮೆ ಮಾಡ್ತಾರೆ ಮಾರ್ಕ್ಸ್ ಮತ್ತೆ. ಯಾಕಂದ್ರೆ 45ರಿಂದ 50, ಅದರಲ್ಲೂ ಇನ್ನೂ ಜಾಸ್ತಿ ಆಗ್ತದಾರೆ. ನಾವು ಕರೆದಿರೋದು 500 ಜನಕ್ಕೆ ಅಂತಂದ್ರೆ 1,000 ಎಕ್ಸ್ಟ್ರಾ ಆಗ್ತದಾರೆ. ಅದ್ರಲ್ಲಿ ಮತ್ತೆ ಸೋಸೋದು ಯಾರು ಅತಿ ಹೆಚ್ಚು ಮಾರ್ಕ್ಸ್ ತೆಗೆದಾರೆ ಅದರಲ್ಲಿ. ಈ ತರ ಅಪಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಡ್ರೈವರ್ಗಳು ಕ್ವಾಲಿಟಿ ಡ್ರೈವರ್ ಸಾಧ್ಯತೆ ಇದೆ. ಅಲ್ಲಿಗೂ ತರಬೇತಿ ಇಡ್ತಾರೆ ಅವ್ರಿಗೆ. ಇಷ್ಟು ದಿವಸ ಅಂತ ತರಬೇತಿ ಇಟ್ಟು ಅದರಲ್ಲಿ ಅವನು ಉತ್ತಮವಾಗಿ ಚಾಲನೆ ಮಾಡ್ತಾನ ಅನ್ನೋದು ನಮ್ಮ ಇನ್ಸ್ಟ್ರಕ್ಟರ್ಗಳಿಗೆ, ಯಾರು ತರಬೇತಿ ಕೊಡ್ತಕ್ಕಂಥ ಇನ್ಸ್ಟ್ರಕ್ಟರ್ಗಳು ಇರ್ತಾರಲ್ಲ ಅವರಿಗೆ ಮನವರಿಕೆ ಆದ್ಮೇಲೆನೆ ಅವ್ರ ಕೈಯಾಗೆ ಡಿಪೋಕ್ ಡ್ಯೂಟಿ ಕಳ್ಸೋದು. ಇಲ್ಲಂತಂದ್ರೆ ಅಲ್ಲೇ ಮತ್ತೆ ಇನ್ನೂ ಟ್ರೈನಿಂಗ್ ಕೊಡ್ತಾನೆ ಇರ್ತಾರೆ. ಅದಾದ್ಮೇಲೆ ಡಿಪೋಕ್ ಬಂದ ಮೇಲೆನೆ ನಿಮ್ ಕೈಯಲ್ಲಿ ಲಾಕ್ ಶೀಟ್ ಕೊಡ್ಬೇಕಾದ್ರೆ ಇನ್ಸ್ಪೆಕ್ಟರ್ಗಳು ಹೇಳ್ತಾರೆ, ನೀನು ಉತ್ತಮ ಚಾಲಕನಾಗಿ ಹೊರ ಹೊಮ್ಮಿದೆಯಾ ಅನ್ನೋ ಕಾರಣಕ್ಕೆ ಅವ್ರ ಸರ್ಟಿಫಿಕೇಟ್ ಕೊಟ್ಟು ಕಳ್ಸ್ಯಾರೆ. ನಾನೇನು ಗಾಡಿ ಕೊಡ್ತಾ ಇದ್ದೀನಿ, ಉತ್ತಮವಾದ ಚಾಲನೆ ಮಾಡ್ಕೊಂಡು ನಿನ್ನ ಕುಟುಂಬನೂ ಉಳಿಸ್ಕೊ, ಸಮಾಜದಲ್ಲಿರ್ತಕ್ಕಂಥ ಪ್ರಯಾಣಿಕರ ಜೀವವನ್ನು ಉಳಿಸಿ ಉತ್ತಮವಾದ ಜೀವನ ಕಟ್ಕೊಳಪ್ಪ ಅಂತಂದು ಅವಾಗೂ ಹೇಳ್ಕಳಿಸ್ತಾರೆ. ನಾನು ವೀಕ್ಷಕರನ್ನು ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತೀವಿ.